ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿರಿ. ಇಂದಿನ ಕತೆ ಸಂಶಯ ಪಿಶಾಚಿ ಗಂಡ ಪಾರ್ಟ್ 1. ವಾಣಿಯ ಗಂಡ ಇತ್ತೀಚೆಗೆ ಏಕೋ ಸಂಶಯ ಪಿಶಾಚಿಯಂತೆ ಆಡುತ್ತಿದ್ದ. ತನ್ನ ಆಫೀಸಿನ ವೇಳೆಯಲ್ಲಿಯೂ 4-5 ಸಲ ಅವಳ ಮೊಬೈಲ್ಗೆ ಕರೆ ಮಾಡಿ ಏನು ಮಾಡುತ್ತಿದ್ದೀಯಾ, ಎಲ್ಲಿದ್ದೀಯಾ ಎಂದು ವಿಚಾರಿಸುವುದು, ಆಕೆ ಮೊಬೈಲಿನ ಕರೆ ತುಂಡರಿಸುವವರೆಗೂ ಮೆಲ್ಲನೆ ಕೇಳಿಸಿಕೊಳ್ಳುತ್ತಲೇ ಇರುವುದು. ತರಕಾರಿ ಸೊಪ್ಪು ಮಾರುವವರು ಮನೆಯ ಮುಂದೆ ಬಂದಾಗ ಅವಳು ತೆಗೆದುಕೊಳ್ಳಲು ಹೋದರೆ ಇಲ್ಲಿ ಯಾರಾದರೂ ಅವಳ ಮೇಲೆ ಕಣ್ಣು ಹಾಕಿ ಬಿಡುತ್ತಾರೋ ಎಂದು ಆತಂಕದಿಂದಲೇ ಕಿಟಕಿಯಿಂದ ನೋಡುತ್ತಲೇ ಇರುವುದು. ಹೀಗೆ ಒಂದೆರಡು ಅಲ್ಲ, ಅವನ ಅತಿರೇಕದ ಬುದ್ಧಿ. ಮೊದಮೊದಲು ವಾಣಿಗೆ ಗಂಡ ತನ್ನ ಮೇಲೆ ಇಟ್ಟಿರುವುದು ಅತಿಯಾದ ಪ್ರೀತಿ ಎಂದುಕೊಂಡು ಖುಷಿಯಾಗುತ್ತಿದ್ದಳು. ಆದರೆ ಅದು ಪ್ರೀತಿಗಿಂತ ಹೆಚ್ಚು ಅನುಮಾನದ ದಾಟಿಯಲ್ಲಿಯೇ ಇದೆ ಎಂದು ಬರುಬರುತ್ತಾ ಅರ್ಥವಾಯಿತು. ಈಗಂತೂ ಅವಳಿಗೆ ತನ್ನ ಗಂಡ ಮನೆಯಲ್ಲಿ ಇದ್ದರೆ ಉಸಿರುಗಟ್ಟಿಸುವಂತೆ ಆಗುತ್ತಿತ್ತು. ಸದಾ ಎಲ್ಲದರ ಮೇಲೆಯೂ ಸಂಶಯ ಅವನಿಗೆ. ವಾಣಿ ಅಡುಗೆ ಮನೆಗೆ ಹೋದ ತಕ್ಷಣ ಅವಳ ಫೋನನ್ನು ತೆಗೆದುಕೊಂಡು ಅವಳು ಯಾರಿಗೆ ಕರೆ ಮಾಡಿದ್ದಾಳೆ, ಯಾರಿಂದ ಕರೆ ಬಂದಿತ್ತು ಎಂದು ಚಾಚು ತಪ್ಪದೆ ಚೆಕ್ ಮಾಡುತ್ತಿದ್ದ. ನಂತರ ವಾಟ್ಸಪ್ ತೆಗೆದು ಯಾವುದಾದರೂ ಗೊತ್ತಿಲ್ಲದ ನಂಬರ್ನಿಂದ ಮೆಸೇಜ್ ಬಂದಿದೆಯೇ ಎಂದು ಪರೀಕ್ಷಿಸುತ್ತಿದ್ದ. ಈ ರೀತಿ ಅವನ ಅನುಮಾನದ ಹುತ್ತ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತದೆ. ಆದರೆ ಇದರಿಂದ ಅವನ ಮತ್ತು ಅವನ ಪತ್ನಿಯ ಸಂಬಂಧದಲ್ಲಿ ಬಿರುಕು ಮೂಡುತ್ತಿದೆ ಎಂಬ ಸಂಗತಿ ಮಾತ್ರ ಅವನಿಗೆ ತಿಳಿಯುತ್ತಿರಲಿಲ್ಲ. ಆ ದಿನವೂ ಸಹ ಎಂದಿನಂತೆ ಮಧ್ಯಾಹ್ನದ ವೇಳೆಗೆ ವಾಣಿಗೆ ಫೋನ್ ಮಾಡಿ ಊಟ ಆಯ್ತಾ, ಮನೆಯಲ್ಲಿಯೇ ಇದ್ದೀಯಾ ಎಂದು ವಿಚಾರಿಸಿದನು. ಇನ್ನೂ ಅಡುಗೆಯಾಗುತ್ತಿದ್ದರೂ ಚುಟುಕಾಗಿ ಮಾಡಿದೆ ಎಂದು ಉತ್ತರಿಸಿದಳು ವಾಣಿ. ಅಷ್ಟೊತ್ತಿಗೆ ಪೇಪರ್ ಬಿಲ್ ಹುಡುಗ ಬಂದನೆಂದು ಕರೆಯನ್ನು ತುಂಡರಿಸದೆ ಅವನಿಗೆ 2 ತಿಂಗಳ ದುಡ್ಡು ಕೊಟ್ಟು ಚಿಲ್ಲರೆ ತೆಗೆದುಕೊಂಡು ಗೇಟ್ ಹಾಕಿ ಮನೆಯ ಒಳಗೆ ಬಂದು, ಹುಸ್ಸಪ್ಪ, ಇನ್ನೂ ಅನ್ನ ಮಾಡಿ ಊಟ ಮಾಡಿದರಾಯ್ತು ಎಂದುಕೊಂಡು ಅಡುಗೆ ಮನೆಗೆ ಹೋದಳು. ತಟ್ಟನೆ ಗಂಡನಿಂದ ಮತ್ತೊಂದು ಕರೆ ಬಂದಿತ್ತು. ಇವನೇಕೆ ಮತ್ತೆ ಫೋನ್ ಮಾಡುತ್ತಿದ್ದಾನೆ ಎಂದು ಹಲೋ ಎಂದಳು. ಏನೇ ಇಂದು ಅನ್ನವನ್ನು ಮಾಡಿಲ್ಲ, ಆಗಲೇ ಊಟ ಆಯಿತು ಎಂದು ಫೋನ್ ಮಾಡಿದಾಗ ಹೇಳಿದೆ. ಅದೆಷ್ಟು ಸುಳ್ಳು ಹೇಳುತ್ತೀಯ ನೀನು? ಎಲ್ಲವನ್ನು ಕೇಳಿಸಿಕೊಂಡೆ ಕಣೆ ನಾನು. ಇನ್ನು ಏನೇನು ಸುಳ್ಳು ಇಲ್ಲಿಯವರೆಗೂ ಹೇಳಿ ನಂಬಿಸಿ ನನಗೆ ಮೋಸ ಮಾಡಿದ್ದೀಯಾ ಎಂದು ರೇಗಾಡಿದನು. ಗಾಬರಿ ಮತ್ತು ಬೇಸರದಿಂದ ವಾಣಿಗೆ ಏನು ಮಾಡಬೇಕೆಂಬುದು ತೋಚಲಿಲ್ಲ. ಮಧ್ಯಾಹ್ನದ ಊಟವನ್ನು ಸಹ ಮಾಡದೆ ಹಾಗೆಯೇ ನಿದ್ದೆಗೆ ಜಾರಿದಳು. ಸಂಜೆ ಎದ್ದವಳೆ, ದೇವರೇ, ಮತ್ತೆ ಇವತ್ತು ಮನೆಯಲ್ಲಿ ಜಗಳವಾ? ನನ್ನ ಗಂಡ ಏಕೆ ಹೀಗೆ ಅನುಮಾನದ ಪಿಶಾಚಿಯಾದ? ಅಲ್ಲ, ಅಷ್ಟು ಹೊತ್ತು ಕರೆಯನ್ನು ಕಟ್ ಮಾಡದೆ ಕಳ್ಳನಂತೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡದ್ದು ಅವನಿಗೆ ತಪ್ಪು ಎನ್ನಿಸಲಿಲ್ಲವೇ? ಆದರೆ ಊಟ ಮಾಡಿದೆ ಎಂದು ಹೇಳಿದ್ದು ಅವನಿಗೆ ದೊಡ್ಡ ತಪ್ಪಾಯಿತಂತೆ. ಈ ಅನುಮಾನವೆಂಬ ಕಳೆ ಬೇಡವೆಂದರೂ ನನ್ನ ಗಂಡನ ತಲೆಯಲ್ಲಿ ಈಗ ಹೆಚ್ಚಾಗಿಯೇ ಬೆಳೆದು ಬಿಟ್ಟಿದೆ. ಬೇಡವೆಂದರೂ ಈ ಅನುಮಾನದ ಭೂತದಿಂದಾಗಿ ಚೆನ್ನಾಗಿದ್ದ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಈಗ ಈ ಸಂಶಯದ ಕಳೆಯನ್ನು ಬೇರು ಸಹಿತ ನಾನೇ ಹೇಗಾದರೂ ಕಿತ್ತು ಹಾಕಬೇಕು. ಇನ್ನೂ ಹೆಚ್ಚಿಗೆ ಬೆಳೆಯಲು ಬಿಟ್ಟರೆ ಡಾಕ್ಟರ್ ತನಕ ಹೋಗಬೇಕಾಗುತ್ತದೆ ಎಂದುಕೊಂಡು ಮನಸ್ಸಿನಲ್ಲಿಯೇ ಒಂದು ಸ್ಪಷ್ಟ ಯೋಜನೆಯನ್ನು ರೂಪಿಸಿ ಅದರಂತೆ ನಡೆಯಲು ಸನ್ನದ್ಧಳಾದಳು. ಮೊದಲಿನ ಹಂತವಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಸತ್ಯವನ್ನು ಅರಿತುಕೊಂಡಳು. ಇದರ ಪರಿಣಾಮ ತನ್ನ ಫೋನಿಗೆ ಒಂದು ಮೊಬೈಲ್ ಪಾಸ್ವರ್ಡ್ ಹಾಕಿದಳು. ಸಂಜೆ ಎಂದಿನಂತೆ ಜಗಳ ತೆಗೆದ ಗಂಡ ನಂತರ ವಾಣಿ ಅಡುಗೆ ಮನೆಗೆ ಹೋದ ತಕ್ಷಣ ಅವಳ ಫೋನನ್ನು ಚೆಕ್ ಮಾಡಲು ಶುರು ಮಾಡಿದನು. ಫೋನ್ಗೆ ಪಾಸ್ವರ್ಡ್ ಹಾಕಿದ್ದರಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಓಪನ್ ಮಾಡಲು ಸಾಧ್ಯವಾಗಲಿಲ್ಲ. ವಾಣಿಯ ಹತ್ತಿರ ಕೋಪದಿಂದಲೇ ಹೋದ ಅವಳ ಗಂಡ, ಇದೇನು ವಾಣಿ, ಎಂದೂ ಪಾಸ್ವರ್ಡ್ ಹಾಕದವಳು ಇವತ್ತು ಫೋನಿಗೆ ಪಾಸ್ವರ್ಡ್ ಹಾಕಿದ್ದೀಯಾ ಎಂದು ಕೋಪದಿಂದ ಕೇಳಿದನು. ಏನೂ ಗೊತ್ತಿಲ್ಲದವಳಂತೆ, ಇಲ್ಲ ರೀ, ನಿಮ್ಮ ಪುಟ್ಟ ಮಗ ಸ್ಕೂಲಿಂದ ಬಂದ ತಕ್ಷಣ ನನ್ನ ಮೊಬೈಲಿನಲ್ಲಿ ಆಟ ಆಡಲು ಶುರು ಮಾಡಿದರೆ ನನಗೆ ವಾಪಸ್ಸು ಕೊಡುವುದೇ ಇಲ್ಲ ಎಂದು ಎಷ್ಟೇ ಹೇಳಿದರೂ ಕೊಡುವುದಿಲ್ಲ. ಸ್ಕೂಲಿನಲ್ಲಿ ಅವನ ಟೀಚರ್ ಸಹ ಮೊಬೈಲ್ ಆಟದಿಂದ ಓದಿನ ಕಡೆಗೆ ಅವನ ಗಮನ ಕಡಿಮೆಯಾಗಿದೆ ಎಂದರು. ಹಾಗಾಗಿ ನೀವು ನಿಮ್ಮ ಮೊಬೈಲ್ ಫೋನ್ಗೆ ಹಾಕಿದಂತೆ ನಾನೂ ಸಹ ಪಾಸ್ವರ್ಡ್ ಹಾಕಿಬಿಟ್ಟೆ ಎಂದಳು. ಅವಳ ಸ್ಪಷ್ಟ ನುಡಿಗಳನ್ನು ಕೇಳಿಯೇ ಅವನಿಗೆ ಮಾತು ಮುಂದುವರಿಸಲು ಆಗಲಿಲ್ಲ. ಮತ್ತೆ ಅವಳ ಹತ್ತಿರ ಫೋನ್ ಅನ್ಲಾಕ್ ಮಾಡು ಎಂದು ಕೇಳಿ ಚೆಕ್ ಮಾಡುವುದು ಮುಜುಗರದ ಸಂಗತಿ ಎನಿಸಿತು ಅವನಿಗೆ. ಏನನ್ನೂ ಕೇಳದೆ ಸುಮ್ಮನಿದ್ದಳು.
ಮಾರನೇ ದಿನ ಭಾನುವಾರ ರಜೆ ಇದ್ದಿದ್ದರಿಂದ ಬೆಳಿಗ್ಗೆಯಿಂದಲೇ ಮನೆಯಲ್ಲಿದ್ದ ವಾಣಿಯ ಗಂಡ ಎಂದಿನಂತೆ ಸೊಪ್ಪು ತರಕಾರಿ ಮಾರುವವ ಬಂದ ತಕ್ಷಣವೇ ಪೇಪರ್ ಓದುತ್ತಿದ್ದವ ಕಿಟಕಿ ಹತ್ತಿರ ಚೇರ್ ಹಾಕಿ ಕುಳಿತನು. ತನ್ನ ಚಿನ್ನದಂತಹ ಹೆಂಡತಿಯ ಮೇಲೆ ತರಕಾರಿ ಖರೀದಿಸುವಾಗ ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ಎಂಬ ಭಯದಿಂದ. ಹೀಗೆ ಮಾಡಬಹುದು ಎಂದು ಮೊದಲೇ ಗೊತ್ತಿದ್ದರಿಂದ ವಾಣಿ ನಗುತ್ತಾ ಬಂದು ಬುಟ್ಟಿ ಮತ್ತು ದುಡ್ಡನ್ನು ಗಂಡನ ಕೈಗೆ ಕೊಟ್ಟು, ರೀ, ಮಧ್ಯಾಹ್ನಕ್ಕೆ ಸ್ಪೆಷಲ್ ಅಡುಗೆ ಮಾಡುತ್ತಿದ್ದೇನೆ, ನೀವೇ ಹೋಗಿ ಈ ಚೀಟಿಯಲ್ಲಿ ಬರೆದಿರುವ ತರಕಾರಿ ತನ್ನಿ ಎಂದಳು. ವಾಣಿಯ ಗಂಡನಿಗೆ ಮತ್ತೊಂದು ಶಾಕ್. ಇವಳೇನು ಬರುಬರುತ್ತಾ ನನ್ನನ್ನೇ ಮಂಗ ಮಾಡುತ್ತಿದ್ದಾಳೆ. ಯಾವಾಗಲೂ ನನ್ನ ಮಾತಿಗೆ ಹೆದರುತ್ತಿದ್ದವಳು ಹೀಗೇಕೆ ಹೀಗೆ ನನಗೆ ಕೆಲಸ ಹೇಳುತ್ತಾಳಲ್ಲ. ನನ್ನ ಯೋಜನೆಗಳೆಲ್ಲ ಇವಳಿಗೆ ಹೇಗೆ ಗೊತ್ತಾಯಿತು ಎಂದು ಕಾಣದ ಸ್ಪಷ್ಟತೆಯೊಂದು ಇತ್ತೀಚೆಗೆ ನನಗೆ ಅವಳಲ್ಲಿ ಗೋಚರಿಸುತ್ತಿದೆಯಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳು ಹೇಳಿದ ಎಲ್ಲ ತರಕಾರಿಗಳನ್ನು ತಂದುಕೊಟ್ಟನು. ಮಾರನೇ ದಿನವಾಯಿತು. ಎಂದಿನಂತೆ ವಾಣಿಯ ಗಂಡ 11 ಗಂಟೆ ಸುಮಾರಿಗೆ ವಾಣಿಗೆ ಕಾಲ್ ಮಾಡೋಣ ಎಂದುಕೊಂಡನು. ಅಷ್ಟರೊಳಗೆ ವಾಣಿ 2 ಸಲ ಫೋನ್ ಮಾಡಿ, ತಿಂಡಿ ಆಯ್ತಾ ರೀ, ಊಟ ಆಯ್ತಾ ಎಂದು ಆಫೀಸಿನ ಕೆಲಸದ ನಡುವೆ ತನ್ನ ಪತ್ನಿಯ ಈ ಸರ್ಪ್ರೈಸ್ ಕರೆಗಳು ಅವನನ್ನು ಕಂಗೆಡಿಸಿದವು. ಮತ್ತೆ ಮಧ್ಯಾಹ್ನ ಊಟದ ನಂತರ ಕಂಪ್ಯೂಟರ್ ಮುಂದೆ ಕುಳಿತವನಿಗೆ ಸಣ್ಣಗೆ ತೂಕಡಿಕೆ ಬಂದಿತ್ತು. ಅಷ್ಟೊತ್ತಿಗೆ ಮತ್ತೊಂದು ಕರೆ ವಾಣಿಯಿಂದ. ರೀ, ಹೇಗೆ ನಡೀತಾ ಇದೆ ಕೆಲಸವೆಲ್ಲ ಎಂದು ಕೇಳಿದಳು. ನೀನು ಪದೇ ಪದೇ ಫೋನ್ ಮಾಡುತ್ತಿದ್ದರೆ ನಾನು ಕೆಲಸವನ್ನು ಹೇಗೆ ಮಾಡಲಿ, ಇಡೇ ಫೋನು ಎಂದು ಬೈದನು. ಆದರೆ ವಾಣಿ ಕರೆಯನ್ನು ತುಂಡರಿಸಲಿಲ್ಲ, ಲೈನ್ನಲ್ಲಿಯೇ ಇದ್ದಳು. 10 ನಿಮಿಷಗಳ ಆಫೀಸಿನ ಮಾತುಕತೆಗಳನ್ನೆಲ್ಲ ಕೇಳಿಸಿಕೊಂಡಳು. ನಂತರ ಕರೆ ಇನ್ನೂ ಕಟ್ ಆಗಿಲ್ಲ ಎಂದು ಅವನಿಗೆ ತಿಳಿದಾಗ ಕತ್ತರಿಸಿದನು. ಈ ರೀತಿ ಗಂಡನಲ್ಲಿ ಬೆಳೆದಿದ್ದ ಸಂಶಯದ ಕಳೆಗಳನ್ನೆಲ್ಲ ಯಶಸ್ವಿಯಾಗಿ ಕತ್ತರಿಸಿ ಹಾಕಲು ಪ್ರಯತ್ನಿಸಿದಳು ವಾಣಿ. ಕೆಲವು ತಿಂಗಳುಗಳೇ ಕಳೆದಿದೆ ಈಗ. ವಾಣಿಯ ಗಂಡನಿಗೆ ಮೊದಲಿದ್ದ ಹಾಗೆ ಅನುಮಾನ ಪಡುವ ದುರಭ್ಯಾಸ ಈಗ ಅಷ್ಟಾಗಿ ಕಾಣುತ್ತಿಲ್ಲ. ತನ್ನ ಗಂಡನ ಈ ಕೆಟ್ಟ ಗುಣ ಕ್ರಮೇಣ ಕಡಿಮೆಯಾಗುತ್ತಿದೆ ಎಂದು ವಾಣಿ ಖುಷಿಯಾಗಿದ್ದಾಳೆ. ಒಂದೊಮ್ಮೆ ಅವಳ ಗಂಡನಿಗೆ, ಅವಳಿಗೆ ಅಥವಾ ಅವಳ ಪುಟ್ಟ ಮಗನಿಗೆ ಎಂದಾದರೊಮ್ಮೆ ಬೇಡದ ದುರಭ್ಯಾಸಗಳು ಹುಲ್ಲುಗಾವಲಿನ ಕಳೆಗಳಂತೆ ಮೈ ಮನಸ್ಸುಗಳಿಗೆ ಹತ್ತಿದರೂ ಅದನ್ನು ಹೇಗೆ ಕೊನೆಗಾಣಿಸಬೇಕೆಂಬ ತಿಳುವಳಿಕೆ ಮತ್ತು ಸ್ಪಷ್ಟನೆ ಅವಳಿಗೆ ಇದೆ. ಸ್ಪಷ್ಟ ಚಿತ್ರಣವನ್ನು ರೂಪಿಸಿಕೊಂಡು ಆತ್ಮವಿಶ್ವಾಸದಿಂದ ಅವಳು ಮಾಡುವ ಯೋಜನೆಗಳು ಅವಳಿಗೆ ಗೆಲುವನ್ನು ತಂದುಕೊಡಲು ಸಹಾಯಕವಾಗಿದೆ. ಮುಗಿಯಿತು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.